Hello everyone, this is Manasa Beti. Welcome to my channel Make It Happen. ನಾನು ಲಾಸ್ಟ್ ಕ್ಲಾಸಲ್ಲಿ ಪಾಲಿಟಿ ಸೀರೀಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಪ್ರಿಯಾಂಬಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಅಂಡ್ ವಾಚ್ ಇಟ್. ಅದನ್ನ ಕೇಳಿ ಈ ಕ್ಲಾಸಿಗೆ ಬಂದರೆ ಹೆಲ್ಪ್ ಆಗುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹೌ ಆ್ಯಂಡ್ ವೆನ್ ಡಿಡ್ ವಿ ಫ್ರೇಮ್ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನ ನೋಡೋಕ್ಕೂ ಮುಂಚೆ ವಿ ಶುಡ್ ನೋ ದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತ ಹೇಳೋದಾದ್ರೆ ನಿಮಗೆ ಬ್ರಿಟಿಷ್ ಯಾವಾಗ ಬಂದರು ಇಂಡಿಯಾಕ್ಕೆ ಅಂತ ಗೊತ್ತಿರಬೇಕು, ರೈಟ್? 1608 ಬ್ರಿಟಿಷ್ ಇಂಡಿಯಾಕ್ಕೆ ಬರ್ತಾರೆ. ಓಕೆ, ಯಾಕೆ ಬಂದರು ಅಂತ ಹೇಳಿದ್ರೆ ಟ್ರೇಡ್ ಮಾಡೋದಕ್ಕೋಸ್ಕರ. ಈ ಟ್ರೇಡ್ ಮಾಡ್ತಾ ಇರಬೇಕಾದ್ರೆ ಈಸ್ಟ್ ಇಂಡಿಯಾ ಕಂಪನಿಯಾಗಿ ಇವರು ವರ್ಕ್ ಮಾಡ್ತಿರ್ತಾರೆ. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಈಗ ಟ್ರೇಡ್ ಮಾಡ್ತಾ ಮಾಡ್ತಾ ಏನಾಯಿತು, ಗ್ರಾಜುವಲಿ ಅವ್ರಿಗೆ ದಿವಾನಿ ರೈಟ್ಸ್ ಅಂತ ಸಿಗುತ್ತೆ. ಓಕೆ, ದಿವಾನಿ ರೈಟ್ಸ್ ಅಂತ. ಈ ದಿವಾನಿ ರೈಟ್ಸ್ ಇವ್ರಿಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಮುಘಲ್ ಎಂಪರರ್ ಒಬ್ರು ಶಾ ಆಲಂ ಅಂತ ಇರ್ತಾರೆ. ಇವ್ರು ರೂಲ್ ಮಾಡ್ತಿರೋ ಟೈಮಲ್ಲಿ ಇವ್ರಿಗೆ ದಿವಾನಿ ರೈಟ್ಸ್ ಸಿಗೋದು. ಓಕೆ, ಸೊ ಇದು ಫೇಮಸ್ ಬ್ಯಾಟಲ್ ಆಫ್ ಬಕ್ಸರ್ ಆಯ್ತಲ್ಲ, ಸೊ 1764 ಆಯಿತು. ಸೊ ಈ ಟೈಮಲ್ಲಿ ಅವ್ರಿಗೆ ದಿವಾನಿ ರೈಟ್ಸ್ ಸಿಗುತ್ತೆ. ಸೊ ಈ ದಿವಾನಿ ರೈಟ್ಸ್ ಅಂದರೆ ಏನು ಅಂತ ನೋಡೋಣ. ರೈಟ್ಸ್ ಓವರ್ ರೆವಿನ್ಯೂ ಆ್ಯಂಡ್ ಸಿವಿಲ್ ಜಸ್ಟಿಸ್. ಸಿವಿಲ್ ಜಸ್ಟಿಸ್ ಬಗ್ಗೆ ಇವ್ರಿಗೆ ರೈಟ್ಸ್ ಇತ್ತು, ಮತ್ತು ರೆವಿನ್ಯೂ, ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ರಲ್ಲ, ಸೊ ಇದಕ್ಕೆಲ್ಲ ರೈಟ್ಸ್ ಸಿಕ್ತು ಇವ್ರಿಗೆ ದಿವಾನಿ ರೈಟ್ಸಲ್ಲಿ. ಸೊ ಹಾಗಾಗಿ ಇವರು ಅಡ್ಮಿನಿಸ್ಟ್ರೇಷನ್ ಕಡೆ ಗ್ರ್ಯಾಜುವಲಿ ಬರ್ತಾ ಹೋದರು. ಇದಾದಮೇಲೆ ನಿಮಗೆ ಹಿಸ್ಟ್ರಿ ಓದಿರ್ಬೇಕಾದ್ರೆ ನೀವು ನೋಡಿರ್ತೀರ, ರಿವಾಲ್ಟ್ ಆಯಿತು 1857 ರೈಟ್? ಸೊ 1850 ಸಿಪಾಯಿ ಮ್ಯೂಟಿನಿ ಅಂತ ಆಗುತ್ತೆ. ಈ 1857 ಸಿಪಾಯಿ ಮ್ಯೂಟಿನಿ ಆದಮೇಲೆ ಆ್ಯಕ್ಚುಲಿ ಗುಡ್ ಗವರ್ನೆನ್ಸ್ ಬೇಕು, ಇಂಡಿಯಾದಲ್ಲಿ ಗವರ್ನೆನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಅಡ್ಮಿನಿಸ್ಟ್ರೇಷನಲ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ, ಈ ಈಸ್ಟ್ ಇಂಡಿಯಾ ಕಂಪನಿ ಏನು ರೂಲ್ ಮಾಡ್ತಿರ್ತಾರೆ ಇವರಿಂದ ಅಡ್ಮಿನಿಸ್ಟ್ರೇಷನ್ ಪವರ್ನ ಕಂಪ್ಲೀಟಾಗಿ ಕ್ರೌನ್ಗೆ ತಗೊಳ್ತಾರೆ, ಟ್ರಾನ್ಸ್ಫರ್ ಮಾಡ್ಕೋತಾರೆ. ಓಕೆ, ಸೊ ಕಂಪನಿ ರೂಲ್ 1773 1858ವರೆಗೂ ಇರುತ್ತೆ. ಅದಾದಮೇಲೆ ಕ್ರೌನ್ ರೂಲ್ ಬರುತ್ತಲ್ಲ 1858 1947ವರೆಗೂ. ಓಕೆ, ಸೊ ಇದ್ರ ಮಧ್ಯೆ ಇಲ್ಲಿ ರಿವೋಲ್ಟ್ ಆಗೋದು 1857 ರಿವೋಲ್ಟ್ ಆದಮೇಲೆ ಆ್ಯಕ್ಚುಲಿ ಗುಡ್ ಗವರ್ನೆನ್ಸ್ ಬೇಕು ಅಂತ ಹೇಳಿ ಕ್ರೌನ್ ರೂಲ್ನ ತಗೊಳ್ತಾರೆ, ಅಂದರೆ ಟ್ರಾನ್ಸ್ಫರ್ ಆಗುತ್ತೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪವರ್. ಅದಾದಮೇಲೆ ಕಂಪನಿ ರೂಲ್ ಇರಬೇಕಾದ್ರೆ ಯಾವ ಥರ ಆ್ಯಕ್ಟ್ಸ್ ಮಾಡ್ತಾಯಿದ್ರು, ಯಾವ ಥರ ಇವರು ಅಡ್ಮಿನಿಸ್ಟ್ರೇಷನ್ನ ನೋಡ್ಕೋತಿದ್ರು ಅಂತ ಹೇಳಿ ಸ್ವಲ್ಪ ಗ್ಲಿಮ್ಸ್ ಹೇಳ್ತೀನಿ. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ ಅಂತ ಮಾಡ್ತಿದ್ರು, ರೆಗ್ಯುಲೇಟಿಂಗ್ ಆ್ಯಕ್ಟ್ಸ್ ಅಂತ ಇತ್ತು. ಇದು 20 years ಒನ್ಸ್ ಇವರು ಏನೆಲ್ಲ ರೂಲ್ಸ್ ಇತ್ತು ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಹೇಳಿ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ರೆಗ್ಯುಲೇಟಿಂಗ್ ಅಂತ ಇರೋದು. ಓಕೆ, ನೇಮಲ್ಲಿ ಗೊತ್ತಾಗ್ತಿದೆ, ರೈಟ್? ಸೊ ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ ಅಂತ ಮಾಡ್ತಿದ್ರು. ಚಾರ್ಟರ್ ಆ್ಯಕ್ಟ್ ಅಂತ ಬಂತು, ಇದು ಅಷ್ಟೇ ಕಂಪನಿ ರೂಲ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ರೌನ್ ರೂಲಿಗೆ ಬಂದಮೇಲೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಅಂತ ಬರುತ್ತೆ. ಕೌನ್ಸಿಲ್ ಆ್ಯಕ್ಟ್ ಅಂತ ಬರುತ್ತೆ. ಅದಾದಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಬರುತ್ತೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಂತ ಹೇಳಿ 2 ಸಲ ತರ್ತಾರೆ, 1919 ಮತ್ತು 1935 ಬರುತ್ತೆ. ಸೊ ಈ 1935 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ. ಯಾಕೆ ಅಂತ ಹೇಳಿದ್ರೆ ಈ 1935 ಏನೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಯಾವ ಥರ ಇರಬೇಕು ಅಂತ ಹೇಳಿ ಪ್ರೊಸೀಜರ್ಸ್ ಏನೆಲ್ಲ ಇತ್ತು, ಫೀಚರ್ಸ್ ಏನೆಲ್ಲ ಇತ್ತು, ಅದನ್ನು ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಅದಕ್ಕೋಸ್ಕರ ಈ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ವೆರಿ ಇಂಪಾರ್ಟೆಂಟ್. ಈ ಬ್ರಿಟಿಷ್ ರೂಲ್ ಇರೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಾಹೋರ್ ಸೆಷನ್ ಅಂತ ಆಗುತ್ತೆ. ಓಕೆ, ಲಾಹೋರ್ ಸೆಷನಲ್ಲಿ ಇವರು 1930 ಇದರಲ್ಲಿ ಪೂರ್ಣ ಸ್ವರಾಜ್ ಅಂತ ಹೇಳಿ ಪೂರ್ಣ ಸ್ವರಾಜ್ ಅಂತ ಒಂದು ಡೇ ಸೆಲೆಬ್ರೇಟ್ ಮಾಡ್ತಾರೆ ಆ್ಯಕ್ಚುಲಿ January 26 ಪೂರ್ಣ ಸ್ವರಾಜ್ ಅಂತ ಕಾನ್ಸೆಪ್ಟ್ ಇದೆ, ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ. ಇಂಡಿಯಾಕ್ಕೆ ಇಂಡಿಪೆಂಡೆನ್ಸ್ ಕಂಪ್ಲೀಟಾಗಿ ಕೇಳ್ತಿದ್ದಾರೆ ಅಂತ ಹೇಳಿದ್ಮೇಲೆ ಇದನ್ನು ರೂಲ್ ಮಾಡೋದು ಹೇಗೆ, ಇದಕ್ಕೊಂದು ಪ್ರೊಸೀಜರ್ ಇರಬೇಕು ಅಲ್ವಾ? ಸೊ ಆ ಪ್ರೊಸೀಜರ್ ಎಲ್ಲ ಯಾವುದಾದ್ರೂ ಒಂದರಲ್ಲಿ ಬರೆದಿರಬೇಕು. ಸೊ ಅದನ್ನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಅಲ್ವಾ? ಸೊ ಕಾನ್ಸ್ಟಿಟ್ಯೂಷನ್ನ ಹೇಗೆ ಫ್ರೇಮ್ ಮಾಡೋದು ಇಂಡಿಯಾಕ್ಕೆ ಅಂತ ಹೇಳಿ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇರಬೇಕು.
ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಿಂದ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಬೇಕು ಅಂತ ಹೇಳಿ ಇದನ್ನೊಂದು ಐಡಿಯಾನ ಫಸ್ಟ್ ಪ್ರಪೋಸ್ ಮಾಡಿದ್ದು ಎಂ.ಎನ್. ರಾಯ್ ಅವರು 1934 ಅಲ್ಲಿ. ಓಕೆ. ಸೊ ಈ ಎಂ.ಎನ್. ರಾಯ್ ಅವರು ಯಾರು ಅಂತ ಹೇಳಿ ನೋಡೋಣ. ಇವರು ಕಮ್ಯುನಿಸ್ಟ್ ಮೂವ್ಮೆಂಟ್ನ ಫಾರ್ಮ್ ಮಾಡಿದ್ರು. ಮತ್ತೆ ಹಿ ವಾಸ್ ಅನ್ ಅಡ್ವೊಕೇಟ್ ಆಫ್ ರಾಡಿಕಲ್ ಡೆಮೋಕ್ರಸಿ ಮತ್ತೆ ಫಿಲಾಸಫರ್ ಆಗಿದ್ರು. ಸೊ ಇವರು ಆಕ್ಚುಲಿ ಐಡಿಯಾ ಕೊಟ್ಟಿದ್ದು. ಓಕೆ. ಸೊ ಈ ಐಡಿಯಾನ 1935 ಅಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ತಾರಲ್ಲ ಇವರು ಅಡಾಪ್ಟ್ ಮಾಡ್ಕೋತಾರೆ. 1938 ಅಲ್ಲಿ ಜವಾಹರ್ಲಾಲ್ ನೆಹರು ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವ್ರ ಪರವಾಗಿ ಆಕ್ಚುಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಬೇಕು, ಫ್ರೀ ಇಂಡಿಯಾ ಇರಬೇಕು, ಅದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಆಗಿರಬೇಕು, ಇದರಲ್ಲಿ ಔಟ್ಸೈಡರ್ಸ್ ಯಾರು ಇಂಟರ್ಫಿಯರ್ ಆಗೋ ಹಾಗಿಲ್ಲ ಅಂತ ಹೇಳಿ ಒಂದು ಡಿಮ್ಯಾಂಡ್ ಮಾಡಿರ್ತಾರೆ. ಸೊ ಆ ಡಿಮ್ಯಾಂಡ್ನ ಆಕ್ಚುಲಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಅದಾದ್ಮೇಲೆ 1940 ಆಗಸ್ಟ್ ಆಫರ್ ಅಂತ ಬರುತ್ತೆ. ಓಕೆ. ಆಗಸ್ಟ್ ಆಫರ್ ಅಂತ ಲಾರ್ಡ್ ಲಿಲಿಂಕ್ ಅಂತ ಇರ್ತಾರೆ. ಅವ್ರ ಟೈಮಲ್ಲಿ ಆಗಸ್ಟ್ ಆಫರ್ ಬರೋದು. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಇಂಡಿಯಾಕ್ಕೆ ಅಂತ ಹೇಳಿ ಆಫರ್ ಮಾಡ್ತಾರೆ. ಈ ಡೊಮಿನಿಯನ್ ಸ್ಟೇಟಸ್ ಅಂತ ಹೇಳಿದ್ರೆ ಈಗ ಸೆಮಿ ಆಟೋನಮಸ್ ಅಂತ ಹೇಳ್ಬೋದು. ಸೊ ಯಾವ ಥರ ಈಗ ಏನೇ ಗವರ್ಮೆಂಟ್ ಎಲ್ಲ ಇಂಡಿಯಾದ ಅಂಡರಲ್ಲಿ ಇರುತ್ತೆ. ಬಟ್ ಏನೇ ಡಿಸಿಷನ್ ತಗೋಬೇಕು ಅಂತ ಹೇಳಿದ್ರು ಬ್ರಿಟಿಷ್ ಗವರ್ಮೆಂಟ್ನ ಕೇಳಬೇಕು. ಓಕೆ. ಸೊ ಈ ಥರದ್ದು ಡೊಮಿನಿಯನ್ ಸ್ಟೇಟಸ್ ಆಫರ್ ಮಾಡಿರ್ತಾರೆ. ಅದಾದ್ಮೇಲೆ ಕ್ರಿಪ್ಸ್ ಮಿಷನ್ ಅಂತ ಬರುತ್ತೆ. ಇದು 1942 ಅಲ್ಲಿ ಬರುತ್ತೆ. ಸೊ ಕ್ರಿಪ್ಸ್ ಮಿಷನ್ನ ಯಾರು ಲೀಡ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ ಇರ್ತಾರೆ. ಅವ್ರು ಲೀಡ್ ಮಾಡ್ತಿರ್ತಾರೆ. ಇದರಲ್ಲೂ ಅಷ್ಟೇ ಡೊಮಿನಿಯನ್ ಸ್ಟೇಟಸ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮೇಷನ್ ಮಾಡೋದ್ರ ಬಗ್ಗೆ ಇರುತ್ತೆ, ಡಿಫೆನ್ಸ್ ಬಗ್ಗೆ ಮತ್ತೆ ಪ್ರೊವಿನ್ಷಿಯಲ್ ಆಟೋನಮಿ ಇದ್ರ ಬಗ್ಗೆ ಆಫರ್ ಮಾಡ್ತಾರೆ. ಬಟ್ ಇದು ಏನಂತ ಹೇಳಿದ್ರೆ ಕ್ರಿಪ್ಸ್ ಮಿಷನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಅಂತ ಇರುತ್ತೆ. ಸೊ ಇದೆರಡನ್ನು ರಿಜೆಕ್ಟ್ ಮಾಡ್ತಾರೆ. ಓಕೆ. ಸೊ ಇದು ರಿಜೆಕ್ಟ್ ಆದ್ಮೇಲೆ ಆಕ್ಚುಲಿ 2 ಸಲ ಇವರು ಡೊಮಿನಿಯನ್ ಸ್ಟೇಟಸ್ ತಗೊಂಡ್ ಬಂದು ಹೇಳಿರೋದ್ರಿಂದ ಇದನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರು ಇದನ್ನ ಹೇಳ್ತಾರೆ. ಓಕೆ. ಸೊ ಅದಕ್ಕೋಸ್ಕರ ಇದೇನಾಗುತ್ತೆ ಅಂದ್ರೆ ಇವರು ಇಂಡಿಯಾದ ಬಗ್ಗೆ ಮಾತಾಡ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಹೇಳಿ ಇದು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ 1942 ಆಗಸ್ಟ್ ಇಂದ. ನೆಕ್ಸ್ಟ್ 1946 ಅಲ್ಲಿ ಆಕ್ಚುಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಬರುತ್ತೆ. ಇದರಲ್ಲಿ ಇವರು ಟ್ರಾನ್ಸ್ಫರ್ ಆಫ್ ಪವರ್ ಬಗ್ಗೆ ಮಾತಾಡ್ತಾರೆ, ಯೂನಿಫೈಡ್ ಇಂಡಿಯಾ ಬಗ್ಗೆ ಹೇಳ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಓಕೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಫ್ ಪವರ್, ಯೂನಿಫೈಡ್ ಇಂಡಿಯಾ ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಅವರು ಆಕ್ಚುಲಿ ಪಾಕಿಸ್ತಾನ ಡಿಮ್ಯಾಂಡ್ ಮಾಡಿದ್ರು ಅಲ್ವಾ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಇದು ಯೂನಿಫೈಡ್ ಇಂಡಿಯಾ ಓಕೆ, ಇವರಿಗೆ ಯೂನಿಫೈಡ್ ಇಂಡಿಯಾ ಓಕೆ ಇರುತ್ತೆ. ಬಟ್ ಪಾಕಿಸ್ತಾನ ಮುಸ್ಲಿಂ ಲೀಗ್ ಅವರು ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಈಗೇನಾಗುತ್ತೆ ಅಂತ ಹೇಳಿದ್ರೆ ಇದು ಕಾನ್ಫ್ಲಿಕ್ಟ್ ಆಗುತ್ತೆ ಮತ್ತೆ ಇಂಟರ್ಪ್ರಿಟೇಷನ್ ಎಲ್ಲ ರಾಂಗ್ ಆಗುತ್ತೆ. ಅಂದ್ರೆ ಪ್ರಾಪರ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇವ್ರಿಗೆ. ಹಾಗಾಗಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಆಕ್ಚುಲಿ ಇದು ಫೇಲ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಯಾರೆಲ್ಲ ಮಿನಿಸ್ಟರ್ಸ್ ಇದ್ರು ಅಂತ ಹೇಳೋದಾದ್ರೆ ಸ್ಟಾಫೋರ್ಡ್ ಕ್ರಿಪ್ಸ್ ಇದ್ರು, ಲಾರ್ಡ್ ಪೆಥಿಕ್ ಲಾರೆನ್ಸ್ ಮತ್ತೆ ಎ.ವಿ. ಅಲೆಕ್ಸಾಂಡರ್ ಅಂತ ಇಷ್ಟು ಜನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರೆ. ಹಾಗಾದ್ರೆ ಲೇಟರ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಯಾರ ಪ್ಲಾನ್ ಅಂತ ಹೇಳಿದ್ರೆ ಮೌಂಟ್ ಬ್ಯಾಟನ್ ಪ್ಲಾನ್. ಓಕೆ. 1947 ಅಲ್ಲಿ ಇದು ಪವರ್ ಟ್ರಾನ್ಸ್ಫರ್ ಬಗ್ಗೆನೂ ಹೇಳ್ತಾರೆ ಮತ್ತೆ ಫ್ರೀಡಮ್ ವಿತ್ ಪಾರ್ಟಿಷನ್ ಬಗ್ಗೆನೂ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಇವ್ರ ಪ್ಲಾನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಇಬ್ರು ಆಕ್ಸೆಪ್ಟ್ ಮಾಡ್ಕೊತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಯಾವ ಥರ ಡಿಮ್ಯಾಂಡ್ ಮಾಡಿದ್ರು, ಐಡಿಯಾ ಯಾವ ಥರ ಮಾಡಿದ್ರು ಅಂತ ಹೇಳಿ ನಾವು ನೋಡಿದ್ವಿ ಅಲ್ಲ. ಸೊ ಕಾಂಪೋಸಿಷನ್ ಏನು ಮಾಡಿದ್ರು, ಸೊ ಕಾಂಪೋಸಿಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೇಗಿತ್ತು ಅಂತ ಹೇಳಿ ವಿಲ್ ಸಿ ನಾವು. ಸೊ ಇದರಲ್ಲಿ ಟೋಟಲ್ ಸ್ಟ್ರೆಂತ್ 389 ಇತ್ತು. ಓಕೆ. ಸೊ 389 ಅಲ್ಲಿ 296 ಇವರು ಬ್ರಿಟಿಷ್ ಇಂಡಿಯಾಕ್ಕೆ ಅಲಾಟ್ ಮಾಡಿದ್ರು. ಇದರಲ್ಲಿ 93 ಸೀಟ್ಸ್ನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ. ಓಕೆ. ಸೊ ಇದರಲ್ಲಿ ಸೀಟ್ಸ್ ಯಾವ ಥರ ಅಲಾಟ್ ಮಾಡಿದ್ರು ಅಂತ ಹೇಳಿದ್ರೆ ಇದು ಪಾಪ್ಯುಲೇಷನ್ ಬೇಸಿಸ್ ಮೇಲೆ. ಓಕೆ. ಸೊ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಅಲಾಟ್ ಮಾಡಿದ್ರು. ಇದರಲ್ಲಿ ಬ್ರಿಟಿಷ್ ಪ್ರಾವಿನ್ಸ್ಗೆ ಕೊಟ್ಟಿದ್ರಲ್ವಾ, ಅಂದ್ರೆ ಸೀಟ್ಸ್ ಅಲಾಟ್ ಮಾಡಿದ್ರಲ್ವಾ, ಡಿವೈಡ್ ಮಾಡ್ತಾರೆ ಇದರಲ್ಲಿ 3 ಪ್ರಿನ್ಸಿಪಲ್ ಕಮ್ಯುನಿಟೀಸ್ ಮೇಲೆ ಡಿವೈಡ್ ಮಾಡಿರ್ತಾರೆ. ಸೊ ಇದರಲ್ಲಿ ಮುಸ್ಲಿಂ ಒಂದು, ಸಿಖ್ ಮತ್ತೆ ಜನರಲ್ ಅಂತ ಹೇಳಿದ್ರೆ ಇದರಲ್ಲಿ
ಮುಸ್ಲಿಂ ಮತ್ತೆ ಸಿಖ್‌ನ ಬಿಟ್ಟು ಬೇರೆಯವ್ರು ಇರ್ತಾರಲ್ಲ, ಆ ಎಲ್ಲ ಕಮ್ಯುನಿಟೀಸ್ ಹೋಗಿ ಜನರಲ್ ಆಗಿ ಬರುತ್ತೆ. ಸೊ ಈ ಥರ ಡಿವೈಡ್ ಮಾಡಿದ್ರು. ಸೊ ಎಲೆಕ್ಷನ್ ಯಾವ ಥರ ಮಾಡಬೇಕು ಅಂತ ಹೇಳಿದ್ರೆ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಇದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಆಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಸೊ ಇದು ಸಿಂಗಲ್ ಟ್ರಾನ್ಸ್ಫರಬಲ್ ಅಂತ ಹೇಳಿದ್ರೆ ಈಗ ಪ್ರೆಸಿಡೆಂಟ್ ಎಲ್ಲ ಮಾಡ್ತಾರಲ್ಲ, ಪ್ರೆಸಿಡೆಂಟ್ ಎಲೆಕ್ಷನ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಪ್ರೊಸೀಜರ್. ಇದು ಯಾವ ಥರ ಅದೇ ರ್ಯಾಂಕಿಂಗ್ ವೈಸ್ ಇದು ವೋಟಿಂಗ್ ಮಾಡೋದು. ಓಕೆ. ಸೊ ಆ ಥರ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಲ್ಲಿ ನಾಮಿನೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ. ಸೊ ಈ ಥರ ಇದು ಕಾಂಪೋಸಿಷನ್ ಬರುತ್ತೆ. ಸೊ ಇದಕ್ಕೆ ಎಲೆಕ್ಷನ್ ಜುಲೈಯಿಂದ ಆಗಸ್ಟ್‌ವರೆಗೂ 1946 ಅಲ್ಲಿ ಎಲೆಕ್ಷನ್ ಮಾಡ್ತಾರೆ. ಓಕೆ. ಸೊ ಅದಾದ್ಮೇಲೆ ಫಸ್ಟ್ ಮೀಟಿಂಗ್ ಮಾಡ್ತಾರೆ ಡಿಸೆಂಬರಲ್ಲಿ 1946 ಅಲ್ಲೇನೆ. ಡಿಸೆಂಬರ್ 6th ಅಲ್ಲ ಡಿಸೆಂಬರ್ 9th ಅಲ್ಲಿ ಮೀಟಿಂಗ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ 211 ಮೆಂಬರ್ಸ್ ಮಾತ್ರ ಅಟೆಂಡ್ ಮಾಡಿರ್ತಾರೆ ಮೀಟಿಂಗ್‌ನ. ಓಕೆ. ಸೊ ಇದರಲ್ಲಿ ಓಲ್ಡೆಸ್ಟ್ ಮೆಂಬರ್ ಆಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರು ಓಲ್ಡೆಸ್ಟ್ ಮೆಂಬರ್ ಆಗಿರ್ತಾರೆ. ಆ್ಯಂಡ್ ಟೆಂಪ್ರರಿಯಾಗಿ ಪ್ರೆಸಿಡೆಂಟ್ ಆಗಿ ಅಸೆಂಬ್ಲಿಗೆ ಎಲೆಕ್ಟ್ ಆಗಿರ್ತಾರೆ ಇವರು. ನೆಕ್ಸ್ಟ್ ಪರ್ಮನೆಂಟ್ ಆಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಪ್ರೆಸಿಡೆಂಟ್ ಆಗಿ ಮಾಡ್ತಾರೆ. ಆ್ಯಂಡ್ ವೈಸ್ ಪ್ರೆಸಿಡೆಂಟ್ಸ್ ಆಗಿ ಎಚ್.ಸಿ. ಮುಖರ್ಜಿ ಅವರು ಮತ್ತು ವಿ.ಟಿ. ಕೃಷ್ಣಮಾಚಾರಿ. ಸೊ ಅಸೆಂಬ್ಲಿಯಲ್ಲಿ ಇಬ್ಬರು ವೈಸ್ ಪ್ರೆಸಿಡೆಂಟ್ಸ್ ಇರ್ತಾರೆ. ಅದಾದ್ಮೇಲೆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946 ಅಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ನ ಮೂವ್ ಮಾಡ್ತಾರೆ. ಸೊ ಇದೇನಂತ ಹೇಳಿದ್ರೆ ಯಾವ ಥರ ಇರಬೇಕು ಕಾನ್ಸ್ಟಿಟ್ಯೂಷನ್, ಯಾವ ಥರ ಫ್ರೇಮ್ ಮಾಡಬೇಕು, ಏನೆಲ್ಲ ಆಸ್ಪೆಕ್ಟ್ ಇರಬೇಕು ಅದರಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳಿ ಒಂದು ಇಂಟ್ರೊಡಕ್ಷನ್ ಥರ, ಅಂದರೆ ಒಂದು ಫಾರ್ಮ್ಯಾಟ್ ಅದನ್ನು ಹೇಳೋ ಥರ. ಸೊ ಇದನ್ನು ಮೂವ್ ಮಾಡ್ತಾರೆ. ಇದರಲ್ಲಿ ಇಂಡಿಪೆಂಡೆಂಟ್, ಸಾವರಿನ್, ರಿಪಬ್ಲಿಕ್ ಈ ಥರ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ನೀವು ಪ್ರಿಯಾಂಬಲ್ ಕ್ಲಾಸ್ ನೋಡಿದರೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರಿಯಾಂಬಲ್ ಏನೆಲ್ಲ ಹೇಳಿದ್ದೀನಿ ಅದರಲ್ಲಿ ಇರೋಂಥ ಕೆಲವೊಂದು ಕಾನ್ಸೆಪ್ಟ್ ಎಲ್ಲ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಲ್ಲಿ ಹೇಳಿದ್ದಾರೆ. ಓಕೆ. ಸೊ ಸೊ ಇಂಡಿಯನ್ ಸ್ಟೇಟ್ಸ್ ಎಲ್ಲ ಯೂನಿಯನ್ ಆಗಿ ಪಾರ್ಟ್ ಮಾಡೋಕ್ಕೆ ವಿಲ್ಲಿಂಗ್ ಆಗಿರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಟೆರಿಟರೀಸ್ ಬಗ್ಗೆ ಹೇಳಿದ್ದಾರೆ. ಓಕೆ. ಯೂನಿಯನ್ ಟೆರಿಟರೀಸ್ ಬಗ್ಗೆ. ಸೊ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ಇಂಡಿಯಾದಲ್ಲಿ ಎಲ್ಲ ಪೀಪಲ್ಗೂ ಸೆಕ್ಯೂರ್ ಸೋಷಿಯಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಜಸ್ಟಿಸ್ ಗ್ರಾಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈಕ್ವಾಲಿಟಿ ಬಿಫೋರ್ ಲಾ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತು ಫಂಡಮೆಂಟಲ್ ಫ್ರೀಡಮ್ಸ್ ಬಗ್ಗೆ ಹೇಳಿದ್ದಾರೆ. ಸ್ಪೀಚ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್. ಸೊ ಇದೆಲ್ಲ ನೀವು ಪ್ರಿಯಾಂಬಲಲ್ಲಿ ನೋಡ್ತೀರಾ, ರೈಟ್? ಮೈನಾರಿಟೀಸ್, ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಟ್ರೈಬಲ್ ಏರಿಯಾಸ್ಗೆ, ಡಿಪ್ರೆಸ್ಡ್ ಕ್ಲಾಸ್. ಓಕೆ. ಸೊ ಇದಕ್ಕೆಲ್ಲ ನೀವು ಎಡಿಕ್ವೇಟ್ ಸೇಫ್ ಗಾರ್ಡ್ ಮಾಡಬೇಕು ಅವ್ರನ್ನ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆದಮೇಲೆ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಇದು ಯಾವಾಗ ಅಂದರೆ 1947 ಅಲ್ಲಿ ಮೌಂಟ್ ಬಟನ್ ಪ್ಲ್ಯಾನ್ ಅಂತ ಆಗಲೇ ಹೇಳಿದೆ ಅಲ್ವಾ. ಸೊ ಅವ್ರದ್ದು ಪ್ಲ್ಯಾನ್ ಬರುತ್ತೆ. ಸೊ ಅದನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೋತಾರೆ. ಜೂನ್ 3rd ಅಲ್ಲಿ 1947 ಅಲ್ಲಿ ಅವರು ಹೇಳ್ತಾರೆ. ಸೊ ಇದಾದಮೇಲೆ ಇಂಡಿಪೆಂಡೆನ್ಸ್ ಸಿಗುತ್ತೆ. ಸೊ ಇಂಡಿಪೆಂಡೆನ್ಸ್ ಸಿಕ್ಕೇ ಆದಮೇಲೆ ಸೊ ಕಾನ್ಸ್ಟಿಟ್ಯೂಷನ್ನ ನಾವು ಫ್ರೇಮ್ ಮಾಡ್ಕೊಳ್ತೀವಿ, ರೈಟ್? ಸೊ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋದಕ್ಕೆ ನಾವು ಎಷ್ಟು ಟೈಮ್ ತಗೊಂಡ್ವಿ ಅಂತ ಹೇಳಿದ್ರೆ 2 years, 11 months, 18 days. ಓಕೆ. ಸೊ ಇಷ್ಟು ಟೋಟಲ್ ಟೈಮ್ ತಗೊಳ್ತೀವಿ ನಾವು. ಇದೆಲ್ಲ ಆದಮೇಲೆ ಬಟ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಆ್ಯಕ್ಚುಲಿ ನ್ಯಾಷನಲ್ ಫ್ಲ್ಯಾಗ್, ಓಕೆ, ನ್ಯಾಷನಲ್ ಫ್ಲ್ಯಾಗ್ ಮತ್ತು ಸಾಂಗ್, ಆಂಥಮ್ ಇದೆಲ್ಲ ನಾವು ಅಡಾಪ್ಟ್ ಮಾಡ್ಕೊಂಡಿದ್ವಿ. ನ್ಯಾಷನಲ್ ಫ್ಲ್ಯಾಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಜುಲೈ 22nd, 1947 ಅಲ್ಲಾಗುತ್ತೆ. ಸಾಂಗ್ ಮತ್ತು ಆ್ಯಂಥಮ್ನ ನಾವು Jan 24th,
1950 ಅಡಾಪ್ಟ್ ಮಾಡ್ಕೋತೀವಿ. ಓಕೆ. ಸೊ ಈಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಮಾಡ್ತೀವಲ್ವಾ, ಅದರಲ್ಲಿ ಆಕ್ಚುಲಿ ಕಮಿಟೀಸ್ ಮಾಡಿರ್ತಾರೆ. ಈ ಮೇಜರ್ ಕಮಿಟೀಸ್ ಅಂತ ತಗೊಳ್ಳೋದಾದ್ರೆ ಯೂನಿಯನ್ ಪವರ್ಸ್ ಕಮಿಟಿ ಅಂತ ಬರುತ್ತೆ. ಜವಾಹರ್ಲಾಲ್ ನೆಹರು ಅವರು ಹೆಡ್ ಆಗಿರ್ತಾರೆ. ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತ ಬರುತ್ತೆ. ಅದು ಅಷ್ಟೇ ಅವ್ರದ್ದೇನೆ. ಅಂಡ್ ಪ್ರಾವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸರ್ದಾರ್ ಪಟೇಲ್ ಅವರು ಇರ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ಗೆ ನಾವು ನೋಡೋದಾದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಂತ ಬರುತ್ತೆ. ಓಕೆ. ಈ ಡ್ರಾಫ್ಟಿಂಗ್ ಕಮಿಟಿಲಿ ಯಾವ ಥರ ಅಂತ ಹೇಳಿದ್ರೆ ಇದನ್ನ ಇದ್ರ ಚೇರ್ಮನ್ ನೋಡೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಟ್ ಇವ್ರ ಜೊತೆ ಇನ್ನು 7 ಮೆಂಬರ್ಸ್ ಇರ್ತಾರೆ. ಓಕೆ. ಎನ್ ಗೋಪಾಲ್ ಸ್ವಾಮಿ ಅಯ್ಯಂಗರ್, ಅಲ್ಲಡಿ ಕೃಷ್ಣ ಸ್ವಾಮಿ ಅಯ್ಯರ್, ಮತ್ತೆ ಮುನ್ಷಿ ಕೆ ಎಂ ಮುನ್ಷಿ ಅವರು, ಮೊಹಮ್ಮದ್ ಸದುಲ್ಲಾ, ಮತ್ತೆ ಮಾಧವ್. ಓಕೆ. ಎನ್ ಮಾಧವ್ ಅಂತ, ಮತ್ತೆ ಟಿ ಟಿ ಕೃಷ್ಣಮಾಚಾರಿ. ಸೊ ಇವರಿಬ್ರು ಆಕ್ಚುಲಿ ಬಿ ಎಲ್ ಮಿತ್ತರ್ ಅಂತ ಇರ್ತಾರೆ. ಅವ್ರನ್ನ ರಿಪ್ಲೇಸ್ ಮಾಡಿದ್ದು ಮಾಧವ್ ಅವರು. ಡಿ ಪಿ ಕೈತನ್ ಅಂತ ಇರ್ತಾರೆ. ಇವ್ರನ್ನ ರಿಪ್ಲೇಸ್ ಮಾಡಿದ್ದು ಕೃಷ್ಣಮಾಚಾರಿ ಅವರು. ಸೊ ಇದ್ರಲ್ಲಿ ಈ 22 ಕಮಿಟೀಸ್ ಏನೇನು ಇರುತ್ತೆ ಅದರಲ್ಲಿ ಡ್ರಾಫ್ಟಿಂಗ್ ಕಮಿಟೀಸ್ ಒಂದು. ಓಕೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ. ಸೊ ಇದು ಇವರು ಆಕ್ಚುಲಿ ಡ್ರಾಫ್ಟ್ ಮಾಡೋದು ಕಾನ್ಸ್ಟಿಟ್ಯೂಷನ್. ಸೊ ಯಾವ ಥರ ಕಾನ್ಸ್ಟಿಟ್ಯೂಷನ್ ಇರಬೇಕು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನು ಇರಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಡ್ರಾಫ್ಟ್ ಮಾಡೋದು ಇಷ್ಟು ಜನ. ಓಕೆ. ಈ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟ್ನ 1948 ಅಲ್ಲಿ ಆಕ್ಚುಲಿ ಫೈನಲೈಸ್ ಮಾಡ್ತಾರೆ. ಅದಾದ್ಮೇಲೆ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್, ಥರ್ಡ್ ರೀಡಿಂಗ್ ಅಂತ ಆಗುತ್ತೆ. ಈ ಫಸ್ಟ್ ರೀಡಿಂಗ್ ಅಲ್ಲಿ ಜನರಲ್ ಆಗಿ ರೀಡ್ ಮಾಡೋಂಥದ್ದು. ಸೊ ಸೆಕೆಂಡ್ ರೀಡಿಂಗ್ ಅಲ್ಲಿ 1948 ಅಲ್ಲಿ ತಗೊಳ್ತಾರೆ. ಅಕ್ಟೋಬರ್ 17 ಸೆಕೆಂಡ್ ರೀಡಿಂಗ್ ಆಗುತ್ತೆ. ಇದರಲ್ಲಿ ಏನೆಲ್ಲ ಅಮೆಂಡ್ಮೆಂಟ್ಸ್ ಇದೆ, ಏನಾದರೂ ಅಮೆಂಡ್ಮೆಂಟ್ ಮಾಡೋದಾದ್ರೆ ಮಾಡ್ತಾರೆ. ಓಕೆ. ಥರ್ಡ್ ರೀಡಿಂಗ್ ಅಲ್ಲಿ ಆಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ನ ನವೆಂಬರ್ 26, 1949 ಅಲ್ಲಿ ಅಡಾಪ್ಟ್ ಮಾಡ್ಕೋತಾರೆ. ಸೊ ಇದನ್ನ ಪ್ರಿಯಾಂಬಲ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಅಲ್ವಾ. ಸೊ ಆ ವಿಡಿಯೋ ನೋಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಅಡಾಪ್ಟ್ ಮಾಡ್ಕೋತಾರೆ 1949 ಅಲ್ಲಿ. ಸೊ ಇದು ಜಾರಿಗೆ ಬಂದಿದ್ದು ಜಾನ್ 26, 1950. ಓಕೆ. ಸೊ ಈ ಜಾನ್ 26 ಯಾಕೆ ಬಂತು ಅಂತ ಆಗ್ಲೇ ಹೇಳಿದೆ ನಿಮ್ಗೆ. ಲಾಹೋರ್ ಸೆಷನ್ ಅಲ್ಲಿ ಪೂರ್ಣ ಸ್ವರಾಜ್ ಅಂತ ತಗೊಂಡಿರ್ತಾರೆ ಅಂತ. ಸೊ ಆ ಡೇ ಸೆಲೆಬ್ರೇಟ್ ಮಾಡಿರೋದ್ರಿಂದ ಇವರು ಜಾನ್ 26 ಈ ಡೇ ಅಪ್ರೋಪ್ರಿಯೇಟ್ ಆಗಿದೆ ಅಂತ ಹೇಳಿ 1950 ಜಾರಿಗೆ ತರ್ತಾರೆ ಕಾನ್ಸ್ಟಿಟ್ಯೂಷನ್. ಮತ್ತೆ ಇದೆಲ್ಲ ಆದ್ಮೇಲೆ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ವಿಮೆನ್ ಇದ್ರ ಇಲ್ವಾ ಅಂತ ಕ್ವಶನ್ ಅರೈಸ್ ಆಗುತ್ತೆ. ಇದ್ರು. ಸೊ ಅವ್ರು ಯಾರೆಲ್ಲ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ಇದರಿಂದ ಸ್ಟೇಟ್ಮೆಂಟ್ ಕ್ವಶನ್ಸ್ ಎಲ್ಲ ತಗೊಳ್ತಾ ಇರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು. ಸ್ವಾಮಿನಾಥನ್ ಅಂತ, ಅನಿ ಮಸಾಕರನ್, ಮತ್ತೆ ಬೇಗಂ ಐಜಾಜ್ ರಸೂಲ್ ಅವರು, ದಾಕ್ಷಾಯಣಿ ವೇಲಾಯುಧನ್, ಮತ್ತೆ ಜಿ ದುರ್ಗಾಬಾಯಿ, ಈ ಥರ ಇವ್ರದ್ದೆಲ್ಲ ನೇಮ್ ನೋಡ್ಕೊಳ್ಳಿ. ಸೊ ಇದನ್ನ NCERTಲೂ ನೀವು ರೆಫರ್ ಮಾಡ್ಬೋದು. ಓಕೆ. ಅದರ ಸ್ವಲ್ಪ ಇನ್ನೂ ಡೀಪ್ ಆಗಿ ಅಂದರೆ ಡೇಟ್ ವೈಸ್ ಮೆನ್ಷನ್ ಮಾಡಿದ್ದಾರೆ ಪ್ಲೇಸಸ್ ಎಲ್ಲ. ಸೊ ಅದನ್ನ ನೀವು ಹೋಗಿ ರೆಫರ್ ಮಾಡ್ಬೋದು. ಸೊ ಇದು ಇಷ್ಟು ಜನ ವಿಮೆನ್ ಇದ್ರು. ಆ್ಯಂಡ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಮಹಾತ್ಮ ಗಾಂಧಿ ಅವರು ಮೆಂಬರ್ ಆಗಿದ್ರಾ ಅಂತ ಕ್ವಶನ್ ರೈಸ್ ಆಗುತ್ತೆ. ಸೊ ಆಗಿದ್ರಾ ಇಲ್ವಾ ಇದನ್ನ ನೋಡ್ಬಿಟ್ಟು ನೀವು ಕಮೆಂಟಲ್ಲಿ ಹೇಳಿ ನನಗೆ. ಓಕೆ. ಸೊ ನೀವು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಐ ವಿಲ್ ಗಿವ್ ಆನ್ಸರ್. ಇನ್ನು ನೆಕ್ಸ್ಟ್ ನಾನು ಏನು ವಿಡಿಯೋ ಮಾಡ್ತೀನಿ ಅದ್ರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೀವು ಅದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ. ಓಕೆ. ಐ ಹೋಪ್ ಯು ಗಾಟ್ ಇಟ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.